ಬಳೆ ಕೊಡ್ಸು ಅಪ್ಪ, ನಂಗೆ ಬಳೆ ಬೇಕು. ನಂಗೆ ಬಳೆ ಅಂದ್ರೆ ತುಂಬಾ ಇಷ್ಟ. ಪ್ಲೀಸ್ ಅಪ್ಪ, ನಂಗೆ ಕೊಡ್ಸಪ್ಪ. ಬೃಂದ, ನನ್ಗೆ ಹೊಸ ಬಳೆ ಬೇಕು, ಹೊಸ ಬಳೆ ಬೇಕು ಅಂತ ಹಠ ಮಾಡ್ತಿದ್ದಾಗ ಕೊಡ್ಸೋದಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಆಗ ನಮ್ಮ ಭಾರ್ಗವಿ ಪುಟ್ಟಿ ನನ್ನ ಪರಿಸ್ಥಿತಿ ನೋಡಿ, ಅಪ್ಪ ಅಕ್ಕನಿಗೆ ಹೊಸ ಬಳೆ ಕೊಡ್ಸು, ನಾನು ಹಳೆದನ್ನೇ ಹಾಕೊಂತೀನಿ ಅಂತ ಅಂದ್ಲು. ನನ್ನ ಭಾರ್ಗವಿ, ನನ್ನ ಪುಟ್ಟಿ ಚಿಕ್ಕ ವಯಸ್ಸಿಂದ ಬಹಳ ಕಷ್ಟಪಟ್ಬಿಟ್ಟಿದ್ದಾಳೆ. ಅಕ್ಕನ ಆಟದಿಂದ, ಅಮ್ಮನ ಅಳುವಿನಿಂದ, ಈ ಅಪ್ಪನ ಅಸಹಾಯಕತೆಯಿಂದ ಯಾರಿಗೂ ಕಷ್ಟ ಕೊಡಬಾರ್ದು ಅಂತ ತನಗೇನು ಸಿಗುತ್ತೋ ಅದರಲ್ಲೇ ಎಲ್ಲವನ್ನೂ ನಿಭಾಯಿಸ್ಕೊಂಡಿದ್ದಾಳೆ. ಬಾಮ, ಭಾರ್ಗವಿ, ಕಿರ್ಸ್ಬೇಡ. ನಾನೇ ನಿನ್ ಸೊಸೆ ಅಲ್ಲ ದಬ್ಬಾಳಿಕೆ ಮಾಡಕ್. ನೀನಾ ನನ್ನ ಮಗನ್ಗೆ ಮೋಡಿ ಮಾಡಿ ದಾರಿ ತಪ್ಪಿಸಿರೋದು? ಅಂದ್ರೆ ನೀನು ಅಂದ್ರೆ ನೀವು ಜೆ.ಪಿ. ಪಾಟೀಲ್ ಮಗನ? ಓ ಶರಾಪೈಸೆ! ನನ್ ಮಗನ ಏಮಾರ್ಸಿ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡು ನಮ್ಮನೆ ಬಾಗ್ಲಲ್ಲಿ ಬಂದು ನಿಂತ್ಕೊಂಡು ನೀನ್ ಜೆ.ಪಿ. ಪಾಟೀಲ್ ಮಗನ ಅಂತ ನಾಟಕ ಮಾಡ್ತಾ ಇದ್ಯಾ? ಏನು ಅರ್ಜುನ್, ಬಾವ ನಿನ್ಗೆ ಬಂಗಾರದಂತ ಹುಡುಗಿನ ಹುಡುಕಿದ್ದಾರೆ. ಈ ಕಾಗೆ ಬಂಗಾರನ್ ಮದ್ವೆ ಆಗಿದೆಯಲ್ಲ, ಏನಾಗಿದೆ ನಿನ್ಗೆ? ನೀನೇನು ಕಣ್ಣನ್ನ ಪಿಳಿ ಅಂತ ಬಿಟ್ಕೊಂಡು ನಿಂತಿದ್ಯಾ? ಅಕ್ಕ ಹೇಳಿದ್ ಕೇಳಿಸ್ಲಿಲ್ವಾ? ತಾಳಿ ಬಿಚ್ಚಿಟ್ಟು ಹೋಗ್ತಾ ಇರೋ. ಈ ಮನೆ ಏನಾಗಿದೆ ನಿಮ್ಮಿಬ್ಬರಿಗೂ? ತಲೆ ಕೆಟ್ಟಿದೀಯಾ? ಮನೆ ಮಗ ಮದುವೆ ಆಗಿ ಬಂದಿದ್ದಾನೆ ಅಂದ್ಮೇಲೆ ಅವಳು ಈ ಮನೆ ಸೊಸೆ. ಮಹಾಲಕ್ಷ್ಮಿನ ಬಾಗ್ಲಲ್ಲಿ ನಿಲ್ಲಿಸ್ಬಿಟ್ಟು ತಾಳಿ ತೆಗೀರಿ ಅಂತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಮಿಬ್ಬರಿಗೆ? ಅಂದ್ರೆ ಇಷ್ಟು ದಿನ ನಾನ್ ಮಾತಾಡ್ತಾ ಇದ್ದಿದ್ದು ಪಾರ್ಥನ ಅಜ್ಜಿ ಜೊತೆನಾ? ಅವತ್ತು ನಾನ್ ಬಂದ್ ಹೋಗಿದ್ದು ಬರೀ ಜೆ.ಪಿ. ಮನೆಗಲ್ಲ, ಪಾರ್ಥನ್ ಮನೆಗೆ. ಇವಳು ನಮ್ಮನೆ ಸೊಸೆನಾ? ಸಾಧ್ಯನೇ ಇಲ್ಲ. ಇವಳು ನಮ್ಮ ಬೆನ್ನಿಗೆ ಬಿದ್ದಿರೋ ಅನಿಷ್ಟ. ತನ್ನನ್ನು ಮದುವೆ ಆಗ್ಬೇಕು ಅಂತ ಬಂದ ಹುಡುಗನ್ನು ಸ್ವಂತ ಅಕ್ಕ ಮೋಸದಿಂದ ಮದುವೆ ಆಗ್ಬಿಟ್ಲು. ಆಗ್ಲೂ ಅಕ್ಕನ ಬಾಳು ಚೆನ್ನಾಗಿರ್ಲಿ ಅಂತ ಸುಮ್ಮನಾಗ್ಬಿಟ್ಲು. ಹೊಸ ಬಟ್ಟೆ ಬೇಕು, ಹೊಸ ಗಾಡಿ ಬೇಕು, ಹೊಸ ಒಡವೆ ಬೇಕು ಅಂತ ಸಾವಿರ ಸಾವಿರ ಬೇಕುಗಳ ನಡುವೆ ಬದುಕ್ತಿರೋ ಜಗತ್ತಿದೆ. ಅಂಥದ್ರ ನಡುವೆ ಒಬ್ಬ ಬಡ ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋರಾಟ ಮಾಡಿದ್ಲು ನನ್ನ ಮಗಳು. ಅವಳಿಗೆ ಅಂತ ಯಾವತ್ತು ಏನನ್ನೂ ಬಯಸ್ತೋಳಲ್ಲ ಅವಳು. ಅಷ್ಟು ತಿಳುವಳಿಕೆ ಇರೋ ಹುಡುಗಿ ತಪ್ಪು ಮಾಡ್ತಾಳೆ? ಇಲ್ಲ,
ಸಾಧ್ಯ ಇಲ್ಲ. ಆದ್ರೇನ್ ಮಾಡ್ಲಿ, ಅವಳು ಹಾಗೆ ಮದುವೆ ಆಗಿ ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಏನೋ ಒಂಥರ ಆವೇಶ ಬಂದ್ಬಿಡ್ತು. ಅದೇ ಆವೇಶದಲ್ಲಿ ಅನ್ಬಾರ್ದ ಎಲ್ಲ ಅಂದು ಸಾಕಷ್ಟು ಶಿಕ್ಷೆ ಕೊಟ್ಟು ಕಳಿಸ್ಬಿಟ್ಟೆ. ಸರಿ, ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿದೆಯಾ? ಅವಳಿಲ್ಲದ ಈ ಮನೆ, ನನ್ನ ಮನಸ್ಸು ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ. ದೇವ್ರೆ, ಅದೇನೇ ಕಷ್ಟಗಳಿದ್ರು ನನಗೆ ಕೊಡು. ನನ್ನ ಮಗಳಿಗೆ, ನನ್ನ ಪುಟ್ಟಿಗೆ ಯಾವ ಕಷ್ಟನೂ ತಾಕತ್ ಬೇಡ. ಆ ಹುಡುಗ ಒಳ್ಳೇನು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮರಿಬ ಎಲ್ಲಾದ್ರೂ ಚೆನ್ನಾಗಿತ್ತು. ಅವಳು ನಮಗೋಸ್ಕರ ಕಷ್ಟಪಟ್ಟಿದ್ದು ಸಾಕು. ಇನ್ನು ಮುಂದೆ ಅವಳಿಗೋಸ್ಕರ ಅವಳ ಬದುಕನ್ನ ಕಟ್ಕೊಂಡು ಸುಖವಾಗಿರ್ಲಿ. ಇಲ್ಲಂತೂ ಅವಳಿಗೆ ನೋವು, ದುಃಖ, ಕಷ್ಟ ಇವೆಲ್ಲ ಬಿಟ್ಟು ಇನ್ನೇನು ಸಿಗ್ಲಿಲ್ಲ. ಇನ್ನು ಮುಂದಾದ್ರು ಅವಳು ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿ. ಅವಳು ಚೆನ್ನಾಗಿಟ್ಟಿರು ದೇವ್ರೆ, ಅವಳು ಮಾತ್ರ ಸುಖವಾಗಿಟ್ಟಿರು. ಅದೇ ಮತ್ತೆ ದುಡ್ಡುಗೋಸ್ಕರ ಮೊದ್ಲು ಆ ಸಂಧ್ಯಾನ್ ಚೂ ಬಿಟ್ಲು, ಅದಾಗ್ಲಿಲ್ವಲ್ಲ, ಈಗ ತಾನೇ ನೇರವಾಗಿ ಬಂದ್ಬಿಟ್ಟಿದ್ದಾಳೆ. ಇವನ್ ಕರ್ಕೊಂಡ್ ಬಂದಿದ್ದಾನೆ ಅಂತ ಹಾದಿ ಬೀದಿನಲ್ಲಿ ಹೋಗೋರ್ನೆಲ್ಲ ಮನೆ ಒಳಗ್ ಕರ್ಕೊಳಕ್ ಆಗಲ್ಲ ಅತ್ತೆ. ನಿರ್ಮಲಾ, ಮಗನ್ ಪ್ರೀತಿ ಬಗ್ಗೆ ಅವನ್ ಜೀವನ ಸ್ವಲ್ಪನಾದ್ರೂ ಕಾಳಜಿ ಇರ್ಲಿ. ಇಂಥ ಸೊಸೆ ಸಿಗೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರ್ಬೇಕು. ಮರ್ಯಾದೆಯಿಂದ ಅವಳನ್ನ ಮನೆ ತುಂಬಿಸ್ಕೊಳ್ಳಿ. ರುದ್ರ, ಹೋಗೆಲ್ಲ ರೆಡಿ ಮಾಡು. ರುದ್ರ, ನೀನೇನಾದ್ರೂ ಇವಳನ್ನ ಇವತ್ತು ಮನೆ ತುಂಬಿಸ್ಕೊಂಡ್ರೆ ಒಂದು ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇಲ್ಲ ಅತ್ತೆ, ಇವಳನ್ನ ನನ್ನ ಸೊಸೆಯಾಗಿ ನಾನು ಒಪ್ಕೊಳ್ಳಲ್ಲ. ನಿಲ್ಸಿ! ಮುಗಿತಾ? ಎಲ್ರದ್ದು ಮುಗಿತಾ? ಹೌದು, ನಾವಿಬ್ರು ತಪ್ಪು ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಹೇಳ್ದೆ ಮದುವೆ ಆಗಿದ್ದು ನಮ್ ತಪ್ಪೆ, ಒಪ್ಕೋತೀನಿ. ಅದಕ್ಕೆ ಇಷ್ಟೊತ್ತು ನಿಮ್ಮೆಲ್ರ ಭಾವನೆಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಇದ್ದಿದ್ದು. ಹಾಗಂತ ನಾನ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿರೋ ನನ್ನ ಹೆಂಡತಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅರ್ಜುನ್, ಏನ್ ಹೇಳ್ತಾ ಇದೀಯ ನೀನು? ಇಷ್ಟ ಇಲ್ದಿರೋನ್ನ ಮದ್ವೆ ಆಗಿ ಜೀವನ ಪರ್ಯಂತ ಕೊರ್ಗೋದ್ ನನಗೆ ಇಷ್ಟ ಇಲ್ಲ ಮಾಮ್. ನಾನ್ ಇಷ್ಟಪಟ್ಟಿರೋದು, ನನ್ ಮನ್ಸಲ್ಲಿರೋದು ಭಾರ್ಗವಿ ಅವ್ರು ಮಾತ್ರ. ಸೀಮೆಗಿಲ್ದಿರೋ ಹೆಂಡತಿ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ದಾನೆ. ಆದ್ರೆ ಅವಳಿಗೆ ಈಗಷ್ಟೇ ನೀನು ಜೆಪಿ ಮಗ ಅಂತ ಗೊತ್ತಾಗಿದೆ. ಸ್ವಲ್ಪ ಹೊತ್ತಲ್ಲಿ ಅವಳಾಗವಳೆ ಹೊರಟೋಗ್ತಾಳೆ. ಆಮೇಲೆ ನೀನು ದೇವದಾಸ ಕೂರ್ಬೇಕು ಅಷ್ಟೇ. ಮಾಮ್, ನನಗೇನಾದ್ರೂ ಹೇಳಿದ್ರೆ ನಾನ್ ಸಹಿಸ್ಕೋತೀನಿ. ಆದ್ರೆ ನಾನ್ ಮನ್ಸಾರೆ ಪ್ರೀತಿ ಮಾಡಿ ತಾಳಿ ಕಟ್ಟಿರೋ ನನ್ನ ಹೆಂಡತಿಗೆ ಏನಾದ್ರೂ ಹೇಳಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಜೆಪಿಗೊಂದು ಫೋನ್ ಮಾಡು. ಹಾಂ ಸರ್.
ಸರ್ ರಿಂಗ್ ಆಗ್ತಾ ಇದೆ. ನಿನಗೆ ಫೋನ್ ಮಾಡೋಣ ಅಂತಿದ್ದೆ. 100 ವರ್ಷ ಆಯ್ಸು ನಿನಗೆ. ಜೆ.ಪಿ, ನನ್ನ ನಿನ್ನ ಸ್ನೇಹ ಸುಮಾರೊಂದು 10-15 ವರ್ಷ ಇರಬಹುದಲ್ವಾ? ನಮ್ಮ ಶ್ರೀಮತಿಯರಿಗೆ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಕೂಡ ನಮ್ಮಿಬ್ಬರ ಹತ್ರ ಇದೆ. ನಿಜ. ಆದ್ರೆ ಅದನ್ನೆಲ್ಲ ಈಗ ಯಾಕೆ ಕೇಳ್ತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ, ಅದನ್ನ ನೆನಪು ಮಾಡಿದೆ ಅಷ್ಟೇ. ವಿಷಯ ಅಷ್ಟೇ ಇರಲ್ಲ ಶಕ್ತಿ. ಅದೇನು ಅಂತ ಹೇಳು. ನೀನ್ ಯಾವ್ದೋ ವಿಷಯ ಮುಚ್ಚಿಡ್ತಿದ್ಯಾ ಅನ್ಸ್ತಿದೆ. ನಾನು ಮುಚ್ಚಿಟ್ಟಿದ್ದೀನ ಅಥವಾ ನೀನು ಮುಚ್ಚಿಟ್ಟಿದ್ಯಾ? ನಾನು ಯಾವ ವಿಷಯ ಮುಚ್ಚಿಟ್ಟಿದ್ದೀನೋ? ನೀನೇನು ಮುಚ್ಚಿಟ್ಟಿಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ ಜೆ.ಪಿ. ಶಕ್ತಿ, ಏನ್ ಹೇಳ್ತಾ ಇದ್ಯಾ? ಅದ್ ಯಾವ ವಿಷಯ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನೇನು ಮುಚ್ಚಿಟ್ಟಿಲ್ಲಪ್ಪ. ಅದೇನು ಅಂತ ನೇರವಾಗಿ ಹೇಳು ಪ್ಲೀಸ್. ಈ ವಿಷಯನ ಫೋನಲ್ಲಿ ಮಾತಾಡೋದು ಬೇಡ. ನಿಮ್ಮ ಮನೆ ಕಡೆನೆ ಬರ್ತಾ ಇದ್ದೀನಿ, ಕೂತು ಮಾತಾಡೋಣ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೆ? ನನ್ನ ಬೆನ್ನ ಹಿಂದೆನೆ ಏನಾದ್ರೂ ನಡೆದಿದ್ಯಾ? ಇವನೇನೋ ಹುಡುಗ, ಬುದ್ಧಿ ಇಲ್ಲ. ಆದ್ರೆ ನೀನ್ ಹುಡುಗಿ ತಾನೆ, ನಿನಗಿದೆಲ್ಲ ಅರ್ಥ ಆಗಲ್ವಾ? ನಿನ್ ಲೆವೆಲ್ ಏನು, ನಮ್ ಲೆವೆಲ್ ಏನು? ಈ ಕೆಲಸದವಳಾಗಿ ಬರೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ನಮ್ ಮನೆ ಸೊಸೆಯಾಗಿ ಬರೋದಕ್ಕೆ ಕನ್ಸ್ಕೊಂಡಿದ್ಯಾ? ಕನಸ್ ಕಂಡಿಲ್ಲ ಅಕ್ಕ, ಸೊಸೆಯಾಗೆ ಬಂದ್ಬಿಟ್ಟಿದ್ದಾಳೆ. ನಿನಗೆ ನಮ್ಮ ಮಾತು ಅರ್ಥ ಆಗಲ್ಲ. ಜೆ.ಪಿ ಬರ್ಲಿ, ಗೊತ್ತಾಗತ್ತೆ. ಕೋರ್ಟಲ್ ಆಗಿರೋ ಅವಮಾನ ಸಾಲ್ದು ಅಂತ ಮನೆ ಬಾಗ್ಲವರೆಗೂ ಬಂದಿದ್ಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಜೆ.ಪಿ ಬರಕ್ಕೂ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಏನೇ ಮುಖ ಇನ್ನು ಹಾಗೆ ನೋಡ್ಕೊಂಡು ನಿಲ್ತಿದ್ಯಾ? ಹೋಗು ಅಂತ ಹೇಳಿದ್ರೆ ಕೇಳಿಸ್ತಾ ಇಲ್ವಾ? ಸಾಕು ನಿಲ್ಸಿ. ಮನೆ ಸೊಸೆ ಆಗಿ ಬರೋದಾಗಿರ್ಲಿ, ನಿಮ್ ಮನೆಗೆ ಶತ್ರು ಆಗಿ ಬರೋಕ್ಕೂ ನಂಗೆ ಆಸೆ ಇರ್ಲಿಲ್ಲ. ನನಗ್ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಇವ್ನ ಸ್ನೇಹನೇ ಮಾಡ್ತಾ ಇರ್ಲಿಲ್ಲ. ಓಹೋ, ಮೊದ್ಲೇ ಗೊತ್ತಾಗಿದ್ದಿದ್ರೆ ಮದ್ವೆನೇ ಆಗ್ತಿರ್ಲಿಲ್ವಾ? ಯಾಕೆ ಇಷ್ಟು ಸುಳ್ಳು ಹೇಳ್ತೀಯಾ? ಹೇಳಿದ ಅರ್ಥ ಆಗ್ತಿಲ್ಲ. ನನಗೆ ಇವನು ನಿಮ್ ಮಗ ಅಂತ ಗೊತ್ತಾಗಿದ್ದ ಇವಾಗ. ಇಷ್ಟು ದಿನ ನಾನ್ ಕೆಲ್ಸ ಮಾಡೋ ಕಂಪ್ನಿಯಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು, ನಾಟಕ ಅಂತ ನನ್ಗೆ ಇವಾಗ್ಲೇ ಅರ್ಥ ಆಗ್ತಿರೋದು. ಇದು ನಿಮ್ಮ ಮನೆ, ಇವರು ನಿಮ್ಮ ಮಗ ಅಂತ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಇವ್ರ ಸ್ನೇಹನೇ ಮಾಡ್ತಾ ಇರ್ಲಿಲ್ಲ. ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ನಾನು ಎಷ್ಟೋ ಸಲ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಯಾವಾಗ, ಯಾವತ್ತು ಪ್ರಯತ್ನ ಮಾಡಿದ್ಯಾ? ಈ ಮನೆಯವರು ನನ್ಗಾಗ್ ಬರಲ್ಲ ಅಂತ ನಿನಗ್ 1000 ಸಲ ಹೇಳಿದ್ದೀನಿ. ಒಂದು ಸಲನಾದ್ರೂ ಬಾಯ್ ಬಿಟ್ಟು ಹೇಳ್ಬೋದಾಗಿತ್ತಲ್ವಾ? ಎಲ್ಲ ಗೊತ್ತಿದ್ದು ನನಗ್ ಮೋಸ ಮಾಡಕ್ಕೆ
ನಿನ್ಗೆ ಹೇಗ್ ಮನ್ಸ್ ಬಂತು ಪಾರ್ಥ? ನೀನು JP ಪಾಟೀಲ್ ಮಗ ಅಂತ ಯಾಕೆ ಹೇಳಿಲ್ಲ? ಅದು ನಾನ್ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಆದ್ರೆ ಏ ಅರ್ಜುನ್, ಅವಳನ್ ಯಾಕೋ ಗೋಗರಿತ್ಯಾ? ಹೋದ್ರ ಹೋಗ್ತಾಳ್ ಬಿಡು. ಭಾರ್ಗವಿ, ಏನೇ ಇದ್ರು ಕೂತ್ ಮಾತಾಡೋಣ. ಒಳಗಡೆ ಬಾಮ್ಮ. ಇಲ್ಲ, ನಾನ್ ಬರಲ್ಲ. ನೋಡಮ್ಮ ಭಾರ್ಗವಿ, ನಿನ್ನೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ದಯವಿಟ್ಟು ಒಳಗಡೆ ಬಾಮ್ಮ. ಏನಂತ ಉತ್ತರ ಕೊಡ್ತೀರಾ ಅಜ್ಜಿ? ದೊಡ್ಡೋರಾಗಿ ಎಲ್ಲಾ ವಿಷಯ ಗೊತ್ತಿದ್ರು ನೀವು ಮುಚ್ಚಿಟ್ರ. ಯಾಕೆ ನನ್ನ ನಂಬಿಸಿ ಮೋಸ ಮಾಡಿದ್ರಿ? ಈಗ ನಾವು ಮೋಸ ಮಾಡೋ ಜನ ಅಂತ ಗೊತ್ತಾಯ್ತು ತಾನೆ? ಬಾಯ್ ಮುಚ್ಕೊಂಡು ಹೋಗ್ತಾ ಇರು. ಹೋಗ್ತೀನಿ. ನಿಮ್ಮಂತವ್ರ ಮಧ್ಯೆ ಬದುಕೋ ಆಸಕ್ತಿ ನನಗೂ ಇಲ್ಲ. ಯಾರಿಂದ ದೂರ ಇರ್ಬೇಕು ಅನ್ಕೊಂಡಿದ್ನೋ, ಯಾರ ಮನೆಗೆ ನನ್ನ ನೆರಳು ಸೋಕ್ಬಾರ್ದು ಅಂತ ಅನ್ಕೊಂಡಿದ್ನೋ, ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಿಯಲ್ಲ ಪಾರ್ಥ. ಇದ್ ಏನ್ ಮಾಡ್ಕೊಂಡ್ ಬಂದ್ಬಿಟ್ಟ ಅರ್ಜುನ್? ಡ್ಯಾಡ್ ಅಂದ್ರನೆ ಹೆದರ್ಕೊಳ್ತಿದ್ದವನ್ಗೆ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು ಅಕ್ಕ? ನಿಜ ಹೇಳು ಬೃಂದ, ಇದ್ರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ತಾನೆ? ಅಯ್ಯೋ ಅತ್ತೆ, ನನಗ್ ಗೊತ್ತಿದ್ರೆ ನಾನು ಸುಮ್ನೆ ಇರ್ತಿದ್ನ. ಮಾವಂಗ್ ಹೇಳ್ತಿದ್ದೆ ಅಲ್ವಾ? ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ಅವಳಿಗೆ ಅರ್ಜುನ್ JP ಪಾಟೀಲ್ ಮಗ ಅಂತ ಈಗಷ್ಟೇ ಗೊತ್ತಾಗಿದೆ. ಅವಳಿಲ್ಲಿಗ್ ಬರೋ ಚಾನ್ಸೇ ಇಲ್ಲ. ಅವಳ ತಲೆ ಹಾಕ್ತಿದ್ರೆ ಅಷ್ಟೇ ಸಾಕು. ಸದ್ಯ ಪೀಡೆ ತೊಲಗ್ತು. ಅದೇನ್ ಮಾತಾಡ್ತಿದ್ಯಾ ನಿರ್ಮಲಾ? ಮಗ ಸೊಸೆ ಮನೆ ಬಿಟ್ಟು ಹೋದ್ರೆ ನಿನಗ್ ಸಮಾಧಾನ ಆಗುತ್ತಾ? ವಿಷಯ ಗೊತ್ತಿದ್ರು ಹೀಗ್ ಯಾಕೆ ಮಾತಾಡ್ತಾ ಇದೀಯ ಅಂತ ನನ್ನೇ ಕೇಳ್ತೀರಾ? ಯಾಕೆ ಆ ತಿರ್ಪೆ ಅವಳು ನಮ್ಮನೆ ಸೊಸೆ ಆಗ್ಬೇಕಾ? ನೋಡಿ, ಯಾವತ್ತಿಂದ ನಾನೇ ನಮ್ಮನೆ ಸೊಸೆ. ಅವಳ ಸ್ಥಾನನ ಯಾರು ತುಂಬೋದಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ಈ ಭಾರ್ಗವಿನಂತೂ ಖಂಡಿತ ಮನೆ ತುಂಬಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಅಮೃತನೇ ಹುಡುಕೊಂಬಂದ್ರು ವಿಷ ಬೇಕು ಅಂತ ಕೇಳ್ತಿರೋರ್ನ ನಾನು ಇವತ್ತೇ ನೋಡ್ತಿರೋದು. ಅದಕ್ಕೆ ಬೇಡ, ಅದಕ್ಕೆ ಇದು ದೇವರ ಆಜ್ಞೆ. ಆ ಕ್ರಿಮಿನಲ್ಗಳ ಸಂಬಂಧ ತಪ್ಪೋಯ್ತಲ್ಲ ಅಂತ ಈಗ್ಲಾದ್ರೂ ಖುಷಿ ಪಡಿ. ಭಾರ್ಗವಿ ಈ ಮನೆ ಒಳಗಡೆ ಬಂದ್ರೆ ಖಂಡಿತ ಈ ಮನೆ ಸುಧಾರಿಸುತ್ತೆ. ಜಯಂತ್, ಚಿಕ್ಕಮಾವ, ಆ ನಿಮ್ಮ ಕನ್ಸು ಈಡೇರಲ್ಲ ಬಿಡಿ. ಜಯಂತ್, ನೀನು ತೆಪ್ಪಗಿರು. ರುದ್ರ, ನೀನಾದ್ರೂ ನಿನ್ ಗಂಡನ್ಗೆ ಬುದ್ಧಿ ಹೇಳು. ಇದು ನನ್ ಮಗನ್ ವಿಷಯ, ಇದ್ರಲ್ಲಿ ಅವ್ನ್ ತಲೆ ಹಾಕೋದ್ ಬೇಡ ಅಂತ. ಇವ್ರಿಗೆ ಕೊಳಕ್ ಬುದ್ಧಿ ನೋಡಿ ನೋಡಿ ಸಾಕಾಗೋಗಿದೆ ದೇವ್ರೆ. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕಾದ್ರೂ ಭಾರ್ಗವಿ ವಾಪಸ್ ಬರ್ಬೇಕಿತ್ತು. ಇವ್ರಿಗೆಲ್ಲ ಅವಳೇ ಸರಿ. ಭಾರ್ಗವಿ ಮೇಲೆ ಅಷ್ಟು ಪ್ರೀತಿ ಇದ್ರೆ ಅವ್ರನ್ನೇ ಹೊರಟೋಗಕ್ ಹೇಳಿ ಅಕ್ಕ. ಅವ್ರಿಗೆ ಈ ಮನೆ ಮೇಲೆ ಕಾಳಜಿ ಹಿಂದೆನೂ ಇರ್ಲಿಲ್ಲ, ಇವತ್ತು ಇಲ್ಲ, ಮುಂದೆನೂ ಇರಲ್ಲ. ಅವಳನ್ನ ಕರ್ಕೊಂಬರೋ ಯೋಚನೆ ಮಾಡಿದ್ರೆ ಮುಂದೆ ಇಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರ ಭಾವ? ಅಕ್ಕ, ಈ ವಿಷಯನ ಭಾವಂಗ್ ಹೇಳೋದು ಒಳ್ಳೇದೇನೋ.
ಯಾವ ವಿಷಯ ಹೇಳಿದ್ರೆ ಒಳ್ಳೇದು? ಮನೆಯವರೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ಯಾರಾದ್ರೂ ಬರ್ತಿದಾರಾ? ಹ್ಞೂ ಅಂಕಲ್, ಅದು ಚಿಕ್ಕತ್ತೆ ಕಡೆಯವ್ರು ಯಾರೋ ಬರ್ಬೇಕಿತ್ತು, ಅದಕ್ಕೆ ಎಲ್ಲ ವೆಲ್ಕಮ್ ಮಾಡೋಣ ಅಂತ ನಿಂತಿದ್ವಿ. ಆದ್ರೆ ಅವ್ರು ಬರ್ಲಿಲ್ಲ. ಮಾವಂಗ್ ಹೇಳಿದ್ರೆ ಎಲ್ಲಿ ಬೇಜಾರಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಜೆ.ಪಿ. ಆಫೀಸ್ ರೂಮಲ್ಲಿ ಇದ್ದಾರೆ ಅಂಕಲ್. ಬರೋದ್ ಬಂದ್ರಿ ಅಂಕಲ್, ಸ್ವಲ್ಪ ಮುಂಚೆ ಬರ್ಬಾರ್ದಿತ್ತಾ? ಮಿಸ್ ಮಾಡ್ಕೊಂಡ್ಬಿಟ್ರಿ. ಸದ್ಯ ಅರ್ಜುನ್ ಭಾರ್ಗವಿ ಹೋಗಿದ್ದೆ ಒಳ್ಳೇದಾಯ್ತು. ಹೌದು ಅಕ್ಕ, ಶಕ್ತಿ ಅಣ್ಣ ಇರೋವರೆಗೂ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಭಾರ್ಗವಿಗೆ ಸಿಟ್ಟು ಬಂದಿರೋದು ಸಹಜನೇ, ಆದ್ರೆ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ವಾಪಸ್ ಬರ್ದೇ ಇದ್ರೆ ಅನ್ಯಾಯವಾಗಿ ಅರ್ಜುನ್ ಜೀವನ ಹಾಳಾಗಿ ಹೋಗುತ್ತೆ. ಭಗವಂತ, ಆ ಮಕ್ಕಳನ್ನ ನೀನೇ ಕಾಪಾಡ್ಬೇಕು.